ಇಂಥ ಸುಖಕ್ಕೆ ನನ್ನ ಮದುವೆ ಆದ್ನ ಅಕ್ಕರೆ. ಮಲ್ಲಿ, ಯಾರು ಏನೇ ಹೇಳಿ ನೀನ್ ನಿನ್ ಮನ್ಸನ್ ಕೆಡಿಸ್ಕೋಬೇಡ. ಸೊಸೆ ಅನ್ನೋ ಜಾಗ ಜವಾಬ್ದಾರಿನ ಬಿಟ್ಕೊಡ್ಬೇಡ. ನಾವು ಬಯಸಿದ ಜೀವನ ನಮಗಷ್ಟು ಈಸಿಯಾಗಿ ಸಿಗಲ್ಲ. ಸಿಕ್ಕಿದ್ರೂ ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಕಷ್ಟ ಆಗುತ್ತೆ. ಹಾಗಂತ ಕಷ್ಟಕ್ಕೆ ಹೆದ್ರಿ ನಾವು ಕೈ ಚೆಲ್ಲಿ ಕೂತ್ರೆ ಕೊನೆಗುಳಿಯೋದು ಪಶ್ಚಾತ್ತಾಪ ಅಷ್ಟೆ. ಆ ಮಾತು ನಿನಗೆ ನೆನಪಿರಲಿ. ಈಗ ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಅದೇನೇ ಆದರೂ ಏನೇ ಆಗಿದ್ರು ಅದನ್ನು ನೀನೇ ಸರಿ ಮಾಡ್ಕೋಬೇಕು. ನಿನಗೆ ಆ ಶಕ್ತಿ ಖಂಡಿತ ಇದೆ. ಆದರೆ ನೀನು ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಅದನ್ನು ಬಿಟ್ಟು ನೀನು ಈ ರೀತಿ ಅಳ್ತಾ ಕೋಣೆ ಯೋಚನೆ ಮಾಡಬೇಕಲ್ವಾ? ನಿನ್ನ ಕಾರಣಕ್ಕೆ ಅವರು ಅಲ್ಲಿ ನೊಂದ್ಕೊಳ್ಳೋ ಹಾಗೆ ಆಗ್ಬಾರ್ದಲ್ವಾ? ಅದು ಅಲ್ಲದೆ ನೀನು ಕಷ್ಟಕ್ಕೆ ಹೆದ್ರಿ ಸೋಲೊಪ್ಕೊಂಡ್ರೆ ಈ ಪ್ರಪಂಚ ನಿನ್ನ ನೋಡಿ ಆಡ್ಕೊಳ್ಳುತ್ತೆ. ಜನ ತಲೆಗೊಂದು ಮಾತು ಹೇಳ್ತಾರೆ, ನೀನು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ತಂದೆ ಜಯದೇವ್ ಅಲ್ಲ ಅಂತ ಹೇಳಿದೆಲ್ಲ ನಿಜ ಆಗೋಗುತ್ತೆ. ಆಗ ಯಾರಂದ್ರೆ ಯಾರು ನಿನ್ನ ನಂಬಲ್ಲ ಮಲ್ಲಿ. ನೀನು ಪಟ್ಟಿರೋ ಕಷ್ಟಕ್ಕೆ ಹೋರಾಟಕ್ಕೆ ಯಾವ ಬೆಲೆನೂ ಇಲ್ದಂಗೆ ಆಗೋಗುತ್ತೆ. ಅದಕ್ಕೆ ಹೇಳ್ತೀನಿ, ನೀನೀಗ ಧೈರ್ಯ ತಂದ್ಕೋಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ಈ ಮನೆಯಲ್ಲಿ ನಿನ್ನ ಸ್ಥಾನನ ನೀನೇ ಕಂಡ್ಕೋಬೇಕು. ನಿನಗೆ ಸಿಗಬೇಕಾಗಿರೋ ಗೌರವ ಮರ್ಯಾದೆನ ನೀನೇ ಸಿಗೋ ಥರ ಮಾಡ್ಕೋಬೇಕು. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತಿದ್ದೀನಿ. ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ ಅವರು. ನಿನ್ನ ಬಗ್ಗೆ, ನಿನ್ನ ಭವಿಷ್ಯದ ಬಗ್ಗೆ ಎಷ್ಟೊಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ, ಎಷ್ಟೊಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನಿನ್ನ ಕಾರಣಕ್ಕೆ ಅವ್ರು ಅಲ್ಲಿ ನೊಂದ್ಕೊಳ್ಳೋ ಹಾಗಾಗಬಾರ್ದಲ್ವಾ? ಆದರೆ ಮೊದಲು ನೀನು ಮನಸ್ಸು ಮಾಡಬೇಕು. ಎಲ್ಲ ನಿನ್ನ ಕೈಯಲ್ಲಿದೆ ಅಷ್ಟೆ. ಅರ್ಥ ಆಯ್ತಾ? ಸರಿ, ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಾ, ತಿಂಡಿಗೆ ಹೋಗೋಣ. ಹೋಗಿ. ಅಮ್ಮ, ನೀವು ಕೂತ್ಕೊಳ್ಳಿ, ಬಡಿಸ್ತಾರವರು. ಪರವಾಗಿಲ್ಲಪ್ಪ, ನಾನೇ ಬಡಿಸ್ತೀನಿ. ಬಾ ಕೂತ್ಕೋ. ಅವಳ ಜಾಗನ ಅವಳೇ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡವಳೆ. ಅದಕ್ಕೆ ಹೇಳೋದು, ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು. ಮಲ್ಲಿ, ನಿಂತ್ಕೋ. ಯಾಕೆ ಹೇಳಿ ಕೂತ್ಕೋತಿದ್ಯಾ? ಇದೇ ಅಲ್ವಾ ನನ್ನ ಜಾಗ? ಅಲ್ಲ, ನಿನ್ನ ಜಾಗ ಇಲ್ಲಲ್ಲ. ಬಾ, ನಿನ್ನ ಜಾಗ ಇದು, ಜಯದೇವ್ ಅವ್ರ ಪಕ್ಕದಲ್ಲಿ. ಪಾಪ ಇದೆಲ್ಲ ಹೊಸದು ಅವಳಿಗೆ, ಅದಕ್ಕೆ ಕನ್ಫ್ಯೂಷನ್, ಎಂಬಾರಸ್ಮೆಂಟ್ ಎಲ್ಲ. ಕೂತ್ಕೊಮ್ಮ, ಕೂತ್ಕೋ. ಬಾ. ಅಯ್ಯೋ ದೇವ್ರೆ, ಎಂಥ ಸೌಭಾಗ್ಯ ಬಂತಪ್ಪ. ಕೆಲಸದವಳ ಜೊತೆ ಕೂತ್ಕೊಂಡು ತಿಂಡಿ ತಿನ್ನುವಂಥ ಒಂದು ಕರ್ಮ. ಗುಂಡು, ನೀ ಏನೇ ಹೇಳು, ಹುಡುಗಿ ಮುದ್ದಾಗಿದ್ದಾಳೆ. ನಮ್ಮ ಜಯದೇವನಿಗೆ ಒಳ್ಳೆ ಜೋಡಿ. ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾನು ನೀನು ಗಂಡ ಹೆಂಡತಿ ಅಷ್ಟೇ. ಆದ್ರೆ ಇಲ್ಲಿ ನೀನೇ ಯಾರು, ನಾನೇ ಯಾರು.
ನಮ್ಮ ಅಪ್ಪಿಗೆ ಅಷ್ಟೇ ನಾಜೂಕಾಗಿ ಬಾಯಿ ತುಂಬಾ ಪ್ರೀತಿಯಿಂದ ಅತ್ತಿಗೆ ಅಂತ ಕರಿಬೇಕು. ಜಯದೇವ್ ಬ್ರೋ, ನೀನು ಏನು ಹೇಳು ಬ್ರೋ, ಮದುವೆಗೆ ಮುಂಚೆ ನನ್ನ ಬಾಯಲ್ಲಿ ಅದಕ್ಕೆ ಅಂತ ಕರೆಸಿ ನೀನು ಒಳ್ಳೆ ಕೆಲಸ ಮಾಡಿದೆ ಮ್ಯಾನ್. ಯಾಕೆ ಅಂತ ಕೇಳು. ಯಾಕೆ? ನಾನು ಅದಕ್ಕೆ ಅಂತ ಅವತ್ತೇ ವರ್ಡ್ನ ಯೂಸ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ರಿಹರ್ಸಲ್ ಆಗೋಯ್ತು. ಈಗ ಇವ್ರನ್ನ ಮತ್ತೆ ಅದಕ್ಕೆ ಅಂತ ಕರೆಯೋದಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ. ಆದರೆ ಒಂದು ಕರೆಕ್ಷನಾ, ನೋಡಿ ನೀವು ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ಸೊ ಈ ಸಲ್ಗೆ ಮತ್ತು ರಿಕ್ವೆಸ್ಟ್ನ ಮಿಕ್ಸ್ ಮಾಡಿ ನಾನು ನಿಮ್ಮನ್ನ ಚಿಕ್ಕದಕ್ಕೆ ಅಂತ ಕರಿಬೋದಾ? ಪರವಾಗಿಲ್ಲ, ಹೂವನ್ನಿ ಚಿಕ್ಕದಕ್ಕೆ, ಟೆನ್ಷನ್ ಮಾಡ್ಕೊಬಿಡಿ. ನೋಡಿ ಇಲ್ಲಿ ಎಲ್ಲ ನಾವೇ ಇರೋದು, ಫುಲ್ ಬಿಂದಾಸ್ ಆಗಿರಿ. ನಮ್ಮೆಲ್ರೂ ಸಪೋರ್ಟು ನಿಮ್ಗಿದೆ. ತಲೆ ತಿನ್ನೋದಕ್ಕೆ ಇನ್ನೊಬ್ರು ಸಿಕ್ಕಿದ್ರಲ್ಲ ಅಂತ ಖುಷಿ ಅವನಿಗೆ. ಈಗಲಿಂದಾನೆ ಚಿಕ್ಕದಕ್ಕೆ ಅಂತ ಪೂಸಿ ಹೊಡೆದು ಸ್ಟೇಜ್ ರೆಡಿ ಮಾಡ್ತಾ ಇದ್ದಾನೆ. ವಾಟ್ ಇಸ್ ದಿಸ್ ಬಿಗ್ ಬ್ರೋ? ಜೈ ಬ್ರೋ, ಏನ್ ಜೈ ಬ್ರೋ ನೀನು ಹೊಸ್ತಾ ಮದುವೆ ಆಗ್ಬಿಟ್ಟು ಈ ಥರ ಬಂದು ಕೂತ್ಕೊಂಡಿದ್ಯಲ್ಲ. ಪಕ್ಕದಲ್ಲಿ ಚಿಕ್ಕದಕ್ಕೆ ಕೂತ್ಕೊಂಡಿದ್ದಾರೆ ನೋಡು, ಎದುರುಗಡೆ ಸ್ವೀಟ್ಸ್ ಇದೆ, ಸುತ್ತ ಎಲ್ಲ ನಾವು ಕೂತ್ಕೊಂಡಿದ್ದೀವಿ. ಮತ್ತಿನ್ ಯಾಕೆ ತಡ ಬ್ರೋ, ಚಿಕ್ಕದಕ್ಕೆ ಸ್ವೀಟ್ ತಿನ್ಸು ಮ್ಯಾನ್. ನಾವೆಲ್ಲ ನೋಡಿ ಖುಷಿ ಪಡ್ತೀವಿ. ಹಾಗೆ ನಾನೊಂದು ಫೋಟೋ ತಗೊಂಡ್ಬಿಡ್ತೀನಿ, ಸೂಪರ್ ಆಗಿರುತ್ತೆ ಗೊತ್ತಾ? ಏಯ್, ಏನೋ ಹಾಗೆ ನೋಡ್ತಾ ಇದೀಯಾ? ತಿನ್ಸೋ ಅವಳಿಗೆ ಸ್ವೀಟ್ ತಿನ್ಸೋ. ಜೈ ತಿನ್ಸೋ. ಏಯ್, ಏನೋ ನೀನು ಗೊತ್ತಿಲ್ಲದೆ ಇರೋ ಹುಡುಗಿನ ತಂದು ನೀನು ಗಂಟು ಹಾಕ್ಬಿಟ್ಟಿದ್ದೀವಿ ಅನ್ನೋ ಹಾಗೆ ಮುಖ ಅಷ್ಟು ಮಾಡ್ಕೊಂಡು ಕೂತಿದ್ಯಲ್ಲ. ನೀನು ಪ್ರೀತಿ ಮಾಡಿದ ಹುಡುಗಿನೇ ತಾನೇ ಮದುವೆ ಮಾಡಿರೋದು. ತಿನ್ಸವಳಿಗೆ. ಜೈ ಬ್ರೋ, ತಿನ್ಸು ಬ್ರೋ. ಇನ್ಫ್ಯಾಕ್ಟ್ ನೀನು ತಿನ್ಸ್ಲಿ ಅಂತ ಅವ್ರು ಸೀಟ್ ಎಡ್ಜಲ್ಲಿ ಕೂತ್ಕೊಂಡಿದ್ದಾರೆ ಗೊತ್ತಾ? ಕಮಾನ್ ಮ್ಯಾನ್, ತಿನ್ಸು. ಕಮಾನ್. ಜೈ ಬ್ರೋ, ಹಂಗಲ್ಲ ಮ್ಯಾನ್. ಅದೇ ಹಿಂದ್ಗಡೆಯಿಂದ ಕೈ ಹಾಕಿ ತಿನ್ಸ್ತಾರಲ್ಲ. ಆ ಥರ ತಿನ್ಸು ಬ್ರೋ. ದೈ, ನಾನು ಎಲ್ಲಿ ಕೂತಿದ್ದೀನಿ, ಅವ್ರೆಲ್ಲಿ ಕೂತಿದ್ದಾರೆ? ತಿನ್ಸಕ್ಕಾಗುತ್ತಾ ಹಂಗೆ? ಅಯ್ಯೋ ಸರಿ ಬ್ರೋ, ಆಯ್ತು, ಹಂಗೆ ತಿನ್ಸು. ಸೂಪರ್. ವಾವ್, ಫೋಟೋ ಎಷ್ಟು ಸಕ್ಕತ್ತಾಗಿ ಬಂದಿದೆ ಗೊತ್ತಾ? ಇನ್ಫ್ಯಾಕ್ಟ್ ಮದುವೆಲೂ ಇಂಥ ಫೋಟೋ ಸಿಕ್ಕಿರ್ಲಿಕ್ಕಿಲ್ಲ ಗೊತ್ತಾ? ಸಾರಿ, ಅದು ಮದುವೆ ಬೇರೆ ಥರನೇ ಆಗೋಯ್ತಲ್ವಾ? ಇಂಥದ್ಕೆಲ್ಲ ಚಾನ್ಸೇ ಇರಲಿಲ್ಲ ಅವಾಗ. ಬಟ್ ಇಟ್ಸ್ ಓಕೆ, ಪಾಸ್ಟ್ ಇಸ್ ಪಾಸ್ಟ್. ಮದುವೆ ಹೇಗೆ ಬೇಕಾದ್ರೂ ಆಗಿರಲಿ, ಬಟ್ ಇವಾಗ ಹೇಗಿರ್ತೀವೋ ಅದು ಇಂಪಾರ್ಟೆಂಟು ಅಲ್ವಾ ಅಜಯ್? ಒಳ್ಳೆ ಮಾತು ಹೇಳಿದೆ ಕಣೋ. ಎಷ್ಟೇ ಆದ್ರೂ ನಾನು ನಿಮ್ಮ ಶಿಷ್ಯ ಅಲ್ವಾ ಅಜ್ಜಿ? ನೋಡಿ ಅಜ್ಜಿ, ಹಿಂಗೆ ಬೆಣ್ಣೆ ಹಚ್ತಾ ಇದ್ದಾನೆ. ಇಂಥದ್ರಲ್ಲೆಲ್ಲ ಕದೀಮ ಇವನು, ಮಾತಲ್ಲೇ ಮರಳು ಮಾಡಿಬಿಡ್ತಾರೆ. ಚಿಕ್ಕದ್ಗೆ ಏನ್ ಚಿಕ್ಕದ್ಗೆ ನೀವು ಜಯದೇವಣ್ಣ ತಿನ್ಸಿದ್ಮೇಲೆ ನೀವು ತಿನ್ಸ್ಬೇಕಲ್ವಾ? ಕಮಾನ್ ತಿನ್ಸಿ, ಕಮಾನ್ ಕಮಾನ್ ಕಮಾನ್. ಅರೆ ತಿನ್ಸಿ ಅದಕ್ಕೆ. ಮಲ್ಲಿ ತಗೋ ತಿನ್ಸು.
ವೋ ವೋ ಸೂಪರ್. ಫೋಟೋಸ್ ಎಲ್ಲ ಸಕ್ಕದ ಬಂದಿದೆ ಜೈ ಬ್ರೋ. ಆಮೇಲೆ ಎಲ್ಲದನ್ನು ವಾಟ್ಸ್ಆ್ಯಪ್ ಮಾಡ್ತೀನಿ, ಓಕೆನಾ? ಮಾಮ್ ಕೈ ರುಚಿ ಮಾತ್ರ ಸೂಪರ್ ಆಗಿದೆ. ಸೂಪರ್. ಮತ್ತೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನಮ್ಮ ಮನೇಲಿ ಮತ್ತೆ ಮದುವೆ ಆಗಬೇಕು. ಇಂಡೈರೆಕ್ಟ್ ಆಗಿ ನನಗೆ ಮದುವೆ ಮಾಡಿ ಅಂತ ಪಿಟಿಕೆ ಆಗ್ತಾ ಇದ್ದಾನೆ ಕಳ್ಳ. ಲೇಯ್, ಮಾ ಏನ್ಮಾ ಇದು ಹೀಗೆ ಕೋಪ ಮಾಡ್ಕೊಂಡು ಬಂದ್ಬಿಟ್ಟೆ? ಅಣ್ಣ ಏನ್ ಅನ್ಕೊಳಲ್ಲ? ಅವ್ನು ಏನು ಅನ್ಕೊಂಡ್ರೆ ನನಗೇನು? ನನ್ನ ದುಃಖ ನನಗೆ ತಾನೇ ಗೊತ್ತು. ಕೆಲ್ಸದವಳು ನಮ್ಮನೆ ಸೊಸೆ ಅಂತೆ, ಅವಳಿಗೆ ನಾನು ಅಡುಗೆ ಮಾಡಿ ಬಡಿಸ್ಬೇಕಂತೆ. ಶಕುಂತಳ ದಿವಾನ್ ಅದೆಲ್ಲ ಮಾಡಬೇಕಾ? ಅದೆಲ್ಲ ಸಾಲದು ಅಂತ ಆ ಭೂಮಿಕಾ ಆ ಕೆಲ್ಸದವಳ ಮೇಲೆ ಅಷ್ಟೊಂದು ಕೇರ್ ತೋರಿಸ್ತಾ ಇದ್ದಾಳೆ. ಗೌತಮ್ ಏನಾದ್ರೂ ಇವತ್ತು ಅಲ್ಲಿ ಇಲ್ಲದೆ ಇದ್ದಿದ್ರೆ ನಾನು ಭೂಮಿಕಾ ಹತ್ರ ಮಾತಾಡೋ ರೀತಿನೇ ಬೇರೆ ಇರ್ತಿತ್ತು. ಏನು ಏನು ಅನ್ಕೊಂಡಿದ್ದಾಳೆ ನನ್ನ ಬಗ್ಗೆ ಅವಳು? ಮಾಮ್ ಕೂಲ್ ಆಗಿರು ಮಾಮ್, ಯಾಕೆ ಇಷ್ಟು ಫ್ರಸ್ಟ್ರೇಟ್ ಆಗ್ತಾ ಇದೆಯಾ? ಹೇ ಕೂಲ್ ಆಗಿರ್ಲಿ, ಕೆಂಡದ ಮೇಲೆ ನಿಂತಂಗೆ ಆಗ್ತಾ ಇದೆ ನನಗೆ. ಇದಕ್ಕೆಲ್ಲ ಕಾರಣ ಮಾಮ್, ನೀನೆ. ಇದೆಲ್ಲ ಆಗಿದ್ದು ನಾಚಿಕೆ ಆಗಲ್ಲ ನಿನಗೆ? ನಿನಗೆ ನಿನಗೆ ಮನೆ ಕೆಲ್ಸದವಳೆ ಬೇಕಾಗಿತ್ತ ನಿನಗೆ? ಪ್ಲೀಸ್ ಮಾಮ್. ಮಾತಾಡ್ಬೇಡ, ಹಾಗೆ ಸಾಯಿಸಿ ಬರ್ತೀನಿ ನೋಡು. ಹೋಗಿ ಹೋಗಿ ಆ ಕೆಲ್ಸದವಳು ಹಿಂದೆ ಬಿದ್ದಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ಲ ನಿನಗೆ? ನಿನಗೆ ಎಂತ ಹುಡುಗಿ ತಂದ್ಕೋಬೇಕು ಅಂತ ನಾನು ಕನ್ಸು ಕಂಡಿದ್ದೆ ಗೊತ್ತಾ? ಎಂತ ಕೆಲಸ ಮಾಡ್ಕೊಂಡೆ ನೀನು? ಮಾಮ್, ನಾನೇನು ಬೇಕು ಅಂತ ಅವಳನ್ನು ಇಷ್ಟಪಟ್ಟಿಲ್ಲ. ಮಾತಾಡ್ಬೇಡ. ಹೆಂಗಿದ್ವಿ ನಾವು? ಏನ್ ಸ್ಥಿತಿ ತಂದ್ಬಿಟ್ಟೆ ನೀನು? ಅಲ್ಲ, ಇಬ್ರು ತಂಗಿಯರ ಜೊತೆ ಹುಟ್ಟಿದ್ಯಾ ನೀನು? ಹೆಣ್ಮಕ್ಳ ಜೊತೆ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ಲ ನಿನಗೆ? ನಾನು ಇವಾಗ ಏನು ಮಾಡಲಿ ಮಾಮ್? ಪ್ಲೀಸ್ ಗಿವ್ ಮಿ ಎ ಸೊಲ್ಯೂಷನ್. ಹ? ಮಾಡಿದ್ದೆಲ್ಲ ನೀನು ನಾನ್ ಸೊಲ್ಯೂಷನ್ ಕೊಡ್ಬೇಕಾ? ನೋಡು, ನೀನ್ ಏನ್ ಮಾಡಿದ್ಯೋ ಅದನ್ನ ನೀನ್ ಅನುಭವಿಸು. ಹೇಗಾದ್ರೂ ಮಾಡಿ ಅವಳಿ ಮನೆಯಿಂದ ತೊಲಗಿದ್ರೆ ಸಾಕು, ಅರ್ಥ ಆಯ್ತಾ? ನನ್ನ ಮರ್ಯಾದೆ ಕಳೆದು ನನ್ನ ಲೈಫನ್ನು ಹಾಳು ಮಾಡೋದ್ಲಲ್ಲ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಬನ್ನಿ ಮಾವ. ಬ್ರೋ ಕರೆದಿ ಅಂತೆ? ಕೂತ್ಕೋ. ಹೊಸ ಜೋಡಿಗೆ ನಾವೆಲ್ಲರೂ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಕರೆಸ್ದೆ. ಕೂತ್ಕೋ ಕೂತ್ಕೋ. ಕೂತ್ಕೊಮ್ಮ.
ಏನಪ್ಪ ಜಯದೇವ, ಮದುವೆ ಅಂತೂ ಹೆಂಗೆಂಗೋ ಆಗೋಯ್ತು. ಸಂಸಾರನಾದರೂ ನೆಟ್ಟಿಗೆ ನಡ್ಸ್ಕೊಂಡು ಹೋಗ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸೊ ಒನ್ಸ್ ಅಗೇನ್ ಕೂತ್ಕೋ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ದೇವರು ಇಬ್ಬರನ್ನು ಚೆನ್ನಾಗಿಟ್ಟರು. ಹ್ಯಾಪಿ ಮ್ಯಾರಿಡ್ ಲೈಫ್ ಟು ಬೋತ್ ಆಫ್ ಯು. ಗಾಡ್ ಬ್ಲೆಸ್ ಯು. ಚಿಕ್ಕದ್ಗೆ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್. ಚಿಕ್ಕದ್ಗೆಗೆ ದೊಡ್ಡ ಗಿಫ್ಟು, ಜೈ ಬ್ರೋಗೆ ಸ್ಮಾಲ್ ಗಿಫ್ಟು. ಮೈಂಡ್ ಬ್ರೋ, ನನಗೆ ಒಂಚೂರು ಕೆಲಸ ಇದೆ. ಐ ಸಿ ಯು ಗೈಸ್ ಲೇಟರ್. ಬಾಯ್. ಓಕೆ ಬಾಯ್. ಬಂದೆ. ಪಾರ್ಥ, ಬಾಪ ಬಾ, ಕೂತ್ಕೋ ಕೂತ್. ಅಪ್ಪಿ, ಪಾರ್ಥ ಅವ್ರು ಬಂದಿದ್ದಾರೆ, ಒಂಚೂರು ಕಾಫಿ ಮಾಡ್ಕೊಡ್ಬಮ್ಮ. ಅತ್ತೆ, ಮೋಸ್ಟ್ಲಿ ಅವ್ರಿಗೆ ಕೇಳಲಿಲ್ಲ ಅನ್ಸುತ್ತೆ. ಇನ್ನೊಂದ್ಸತಿ ಸ್ವಲ್ಪ ಜೋರಾಗಿ ಹೇಳಿ. ಅಪ್ಪಿ, ಪಾರ್ಥ ಅವ್ರು ಬಂದಿದ್ದಾರೆ ನೋಡು, ಕಾಫಿ ಮಾಡ್ಕೊಡಮ್ಮ. ಹಾ ಬಂದೆಮ್ಮ. ಓ, ಏನೋ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ, ಹೋಗ್ಲಿಲ್ವಾ? ಫ್ಲೈಟ್ ಮಿಸ್ ಆಯ್ತಾ? ಅದು ಮನೇಲಿ ಸಿಚುವೇಶನ್ ಈ ಥರ ಇತ್ತಲ್ಲ, ಅದಕ್ಕೆ ಈ ಟೈಮಲ್ಲಿ ಎಲ್ರಿಗೂ ನನ್ನ ಅವಶ್ಯಕತೆ ಜಾಸ್ತಿ ಇದೆ ಅಂತ ನಂಗೆ ಅನಿಸ್ತು. ಅದಕ್ಕೆ ಹೋಗಲಿಲ್ಲ. ಓ ಹಾಗೆ. ಮಹಿಮಾ ನೋಡಕ್ ಬಂದೇನಪ್ಪ. ಅವಳು ಸ್ಟುಡಿಯೋ ಹೋಗಿದ್ದಾಳೆ. ಇಲ್ಲ ಅತ್ತೆ, ಆ್ಯಕ್ಚುಲಿ ನಾನು ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮದುವೆಲಿ ಆ ಥರ ಎಲ್ಲ ಆಯ್ತಲ್ಲ, ಅದಕ್ಕೆ ನಿಮ್ಗೆ ಸಮಾಧಾನ ಹೇಳೋಣ ಅಂತ ಬಂದೆ. ಅತ್ತೆ, ನೀವು ದಯವಿಟ್ಟು ನೊಂದ್ಕೋಬೇಡಿ. ಪರವಾಗಿಲ್ಲ ಬಿಡಪ್ಪ, ನಮ್ದಾಗಿರ್ಲಿ. ಪಾಪ ನಮ್ಮ ಅಪ್ಪಿ ತುಂಬ ಫೀಲ್ ಮಾಡ್ಕೊಂಬಿಟ್ಟಿದ್ದಾಳೆ. ಹೌದತ್ತೆ, ನೀವು ಹೇಳೋದು ನಿಜಾನೇ. ಪಾಪ ಅವರು ಹೆಣ್ಣು ಹುಡುಗಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ಹೌದಪ್ಪ, ಹೆಣ್ಣೆತ್ತವ್ರ ಕಷ್ಟ ಯಾರಿಗೂ ಬೇಡ. ಯಾವಾಗಲೂ ಕಣ್ಣೀರು ಹಾಕ್ತಾನೆ ಇರಬೇಕು, ಕಣ್ಣೀರಲ್ಲೇ ಕೈ ತೊಳಿತಾ ಇರಬೇಕು. ಕಾಫಿ ಬೇರೆ ಮಾಡ್ಕೊಡ್ಬೇಕಂತೆ, ಮಾಡ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಇದು ನಿಮಗೆ ಕಮ್ಮಿ ಶುಗರ್ ಇದೆ. ಪಾರ್ಥ ಅವರೇ, ಇದು ನಿಮಗೆ ನಾರ್ಮಲ್ ಶುಗರ್. ಥ್ಯಾಂಕ್ ಯು. ಅಯ್ಯೋ, ಏನಾಯ್ತಪ್ಪ? ನೋಡಪ್ಪ, ಈ ಸಂಸಾರ ಅನ್ನೋದು ಜೋಡೆತ್ತಿನ ಬಂಡೆ 2 ಚಕ್ರ ಇದ್ದ ಹಾಗೆ.
ಒಂದೇ ಸಮಯಕ್ಕೆ ಅವೆರಡೂ ಚಕ್ರ ಮುಂದೆ ಹೋಗಬೇಕು. ಅದರಲ್ಲಿ ಒಂದು ಚಕ್ರ ಮುರಿದು ಕೆಳಗೆ ಬಿತ್ತಂದ್ರೂ ಸಂಸಾರ ಅನ್ನೋದು ಮುರಿದು ಹೋಗ್ತದೆ. ಈಗ ನಿಮ್ಮಿಬ್ಬರ ಮಧ್ಯ ಏನ್ ನಡೀತು ಅದ್ರ ಚರ್ಚೆ ನಮಗ್ ಬೇಡ. ಇವಳು ನಿನ್ನನ್ನ ನಂಬಿ ಬಂದಿದ್ದಾಳೆ, ಅವಳನ್ನ ಕೈ ಬಿಡಬೇಡ. ನೋಡು, ಯಾವುದೇ ಒಂದು ಒಳ್ಳೆ ಸಂಬಂಧನ ಹುಡುಕಿದ್ರೂ ಸಿಗಲ್ಲ ಕಣೋ. ತಾನಾಗೆ ಬರುವಂಥದ್ದು ಅಲ್ಲ, ಅದೆಲ್ಲ ನಮ್ಮ ಕೈಲಿರುತ್ತಪ್ಪ. ಸೂಕ್ಷ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು ನಾವು. ಇಬ್ರು ಒಬ್ರಿಗೊಬ್ರು ಹೊಂದ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ರಿ, ಆಯ್ತಾ? ನೀವು ಹೇಳ್ತಾರ ನಿಜ ಅಜ್ಜಿ. ಮಲ್ಲಿ, ಜೈ, ಫಾರ್ ಎಕ್ಸಾಂಪಲ್ ನನ್ನ ಭೂಮಿಕಾ ಅವ್ರನ್ನೇ ತಗೋತೀನಿ. ಸಿ, ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟೇನು ಮದುವೆ ಆಗಲಿಲ್ಲ. ಬಟ್ ಇಲ್ಲಿವರೆಗೂ ನಮ್ಮಿಬ್ಬರ ನಡುವೆ ಅಂಥ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಆಗಿಲ್ಲ. ಆಗಿದ್ರೂ ಸಣ್ಣ ಪುಟ್ಟದಷ್ಟೇ, ಅದನ್ನು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಯಾವುದನ್ನು ಕ್ಯಾರಿ ಮಾಡಲ್ಲ. ನಾವು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ವಿ ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಟ್ರಸ್ಟ್. ಸೊ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ಒಬ್ಬರು ನೋವನ್ನ, ಒಬ್ಬರು ಫೀಲಿಂಗ್ಸ್ನ ನಮ್ಮದು ಅಂತ ಅಂದ್ಕೊಂಡ್ರೆ ಮದುವೆ, ಜೀವನ, ಸಂಸಾರ ಎಲ್ಲವೂ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಆ ಗ್ಯಾರಂಟಿ ನನಗಿದೆ ಆ್ಯಂಡ್ ನಮ್ಮೆಲ್ರಿಗೂ ಇದೆ. ಹೌದು ಜಯದೇವ್ ಅವರೇ, ಏನೇ ಆಗಿರಲಿ ಕೊನೆಗೆ ನಮ್ಮ ನೆನಪಲ್ಲಿ ಉಳಿಯೋದು ನಾವು ಒಬ್ಬರನ್ನ ಎಷ್ಟು ಪ್ರೀತಿಸ್ತೀವಿ ಅಂತ. ಅದಕ್ಕೆ ಕೋಪ, ಬೇಸರ ಏನೇ ಇದ್ರೂ ಅದನ್ನು ಮರೆತು ಮಲ್ಲಿ ಜೊತೆ ಚೆನ್ನಾಗಿರಿ. ನಿಜವಾಗ್ಲೂ ನಿಮ್ಮಿಬ್ಬರದು ತುಂಬ ಒಳ್ಳೆ ಜೋಡಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನನ್ನ ಮಗನ ಲೈಫ್ ಹಾಳು ಮಾಡಿದ್ದಲ್ದೆ ಈಗ ಉಪದೇಶ ಬೇರೆ ಕೊಡ್ತಾ ಇದ್ದಾಳೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸಮಯ ನೋಡಿಕೊಂಡು ಸರಿಯಾಗಿ ಪಾಠ ಕಲಿಸ್ತೀನಿ.